ನಮಸ್ತೆ ವೀಕ್ಷಕರೇ, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಆಯುಷ್ಮಾನ್ ಕಾರ್ಡ್ಗೆ ಮೊಬೈಲಲ್ಲೇ ಹೇಗೆ ನೀವು ಫ್ರೀಯಾಗಿ ಅಪ್ಲೈ ಮಾಡಬಹುದು ಮತ್ತು ಫ್ರೀಯಾಗಿ ಹೇಗೆ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಇದು 5 ಲಕ್ಷದವರೆಗೆ ನಿಮಗೆ ಇನ್ಶೂರೆನ್ಸ್ ಬೆನಿಫಿಟ್ ಸಿಗುತ್ತೆ. 70 ವರ್ಷ ಹಾಗೂ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರೆಲ್ಲ, ಸೀನಿಯರ್ ಸಿಟಿಸನ್ಸ್ ಎಲ್ಲ ಈ ಸ್ಕೀಮ್ನ ಬೆನಿಫಿಟ್ನ ತಗೊಳ್ಬಹುದು. ಈ ಸ್ಕೀಮ್ ನೇಮು ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ ಆರೋಗ್ಯ ಯೋಜನಾ. ಈ ಸ್ಕೀಮ್ದು ಶಾರ್ಟ್ ಫಾರ್ಮ್ ABPMJAY. ನೀವು ಸ್ಕೀಮ್ನ ಸೆಲೆಕ್ಟ್ ಮಾಡಬೇಕಾದ್ರೆ PMJAY ಅನ್ನೋದನ್ನೇ ಸೆಲೆಕ್ಟ್ ಮಾಡಬೇಕು. ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿರಿಯ ನಾಗರಿಕರೆಲ್ಲ ಈ ಇನ್ಶೂರೆನ್ಸ್ ಸ್ಕೀಮ್ನ ಬೆನಿಫಿಟ್ನ ತಗೊಳ್ಳೋದೇ ಬೆಟರ್ ಅಂತ ನನ್ನ ಸಜೆಷನ್ಸ್. ಯಾಕೆ ಅಂತಂದರೆ ವಯಸ್ಸಾದ ಮೇಲೆ ಕಾಯಿಲೆಗಳಾಗಿ ಅಡ್ಮಿಂಟ್ ಆಗೋದು, ಸರ್ಜರಿ ಆಗೋದು ಸಹಜ ಆಗಿರುತ್ತೆ. ಆರ್ಥಿಕವಾಗಿ ನಿಮಗೆ ಹಣದ ತೊಂದರೆ ಆಗಬಹುದು. ಈ ಸ್ಕೀಮ್ನ ಬೆನಿಫಿಟ್ ತಗೊಂಡ್ರೆ ನಿಮಗೆ 5 ಲಕ್ಷದವರೆಗೆ ಸರ್ಕಾರ ಆ ಹಣನ ತುಂಬಿಕೊಡುತ್ತೆ. ಉಚಿತ ಆಗಿರೋದ್ರಿಂದ ಈ ಬೆನಿಫಿಟ್ನ ಎಲ್ಲರೂ ತಗೊಳ್ಳಿ ಅಂತಲೇ ನನ್ನ ಸಜೆಷನ್ಸ್. ಇದನ್ನೆಲ್ಲ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ನೀವು ಫೋನಲ್ಲೇ ಅಪ್ಲೈ ಮಾಡಬಹುದು. ಕಾರ್ಡ್ನು ನೀವು ಫೋನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಇನ್ಶೂರೆನ್ಸ್ ಸ್ಕೀಮ್ಗೆ ಯಾವ್ಯಾವ ಹಾಸ್ಪಿಟ್ಲಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಬಹುದು ಅನ್ನೋದು ನಿಮಗೆ ಬೇಕು ಅಂತಂದರೆ ನಿಮ್ಮದು ಯಾವ ಡಿಸ್ಟಿಕ್ ಅಂತ ತಿಳಿಸಿ ಕಮೆಂಟಲ್ಲಿ. ಆ ಡಿಸ್ಟಿಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಡಿಸ್ಟಿಕ್ಗೆ ಯಾವ್ಯಾವ ಹಾಸ್ಪಿಟ್ಲು ಸೇರಿದೆ, ಯಾವ್ಯಾವ ಹಾಸ್ಪಿಟ್ಲಲ್ಲಿ ನೀವು ಟ್ರೀಟ್ಮೆಂಟ್ನ ತಗೊಳ್ಬಹುದು, ತಗೊಂಡ್ರೆ ನಿಮಗೆ ಫ್ರೀ ಆಗುತ್ತೆ 5 ಲಕ್ಷದವರೆಗೆ ಅಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ನೀವು ಟ್ರೀಟ್ಮೆಂಟ್ನ ತಗೊಳ್ಬಹುದು. ಅದ್ರ ಬಗ್ಗೆ ಡೀಟೇಲ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಅರ್ಥ ಆಗೋಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ಝೂಮ್ ಮಾಡಿ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮ ಹತ್ರ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇಲ್ಲ ಅಂತ ಅಂದರೆ ಇದೊಂದು ಬೆಸ್ಟ್ ಸ್ಕೀಮ್ ಅಂತಲೇ ಹೇಳ್ಬಹುದು. ನೀವು ಇದರ ಪ್ರಯೋಜನನ ತಗೊಳ್ಬಹುದು. ನಿಮ್ಮ ಹತ್ರ ಪ್ರೈವೇಟ್ ಇನ್ಶೂರೆನ್ಸ್ ಪಾಲಿಸಿ ಇದ್ದರೂ ಸಹ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಈ ಯೋಜನೆಯ ಬೆನಿಫಿಟ್ನು ನೀವು ತಗೊಳ್ಬಹುದು. 5 ಲಕ್ಷದವರೆಗೆ ಗೌರ್ಮೆಂಟ್ ನಿಮಗೆ ಉಚಿತವಾಗಿ ಹಣವನ್ನು ಕೊಡುತ್ತೆ. ನೀವು 70 ವರ್ಷಕ್ಕಿಂತ ಕಡಿಮೆ ಇದ್ದೀರಿ ಅಂತ ಅಂದರೆ BPL ಕಾರ್ಡ್ ಅವ್ರಿಗೆ 5 ಲಕ್ಷ, ಮನೆಗೆ 5 ಲಕ್ಷ ಕೊಡ್ತಾ ಇದ್ರು. ನೀವು 4 ಜನ ಇದ್ದೀರಿ ಅಂತ ಅಂದರೆ ಒಬ್ಬರಿಗೆ 1,25,000 ಆ ಥರ ಡಿವೈಡ್ ಆಗ್ತಾ ಇತ್ತು. ಆದರೆ ಈ ಸ್ಕೀಮಲ್ಲಿ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರೆಲ್ಲರಿಗೂ ಒಬ್ಬೊಬ್ರಿಗೂ 5 ಲಕ್ಷ ಇನ್ಶೂರೆನ್ಸ್ ಬೆನಿಫಿಟ್ ಸಿಗುತ್ತೆ. ನಿಮ್ಗೆ 5 ಲಕ್ಷ ಉಚಿತವಾಗಿ ಕೊಡ್ತಾರೆ. ನಿಮಗೆ ಸ್ಕೀಮ್ ಬಗ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಬಡವ ಆಗಲಿ ಕೋಟ್ಯಾಧಿಪತಿ ಯಾರೇ ಆಗಲಿ ಈ ಇನ್ಶೂರೆನ್ಸ್ ಸ್ಕೀಮ್ನ ಬೆನಿಫಿಟ್ನ ತಗೊಳ್ಬಹುದು. ಇದಕ್ಕೆ ಆದಾಯ ಮಿತಿ ಏನು ಇರೋದಿಲ್ಲ. ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೇನು ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ಬೇಕಾಗುತ್ತೆ. ಅಂದರೆ ಆಧಾರ್ಗೆ ಲಿಂಕ್ ಆಗಿರೋ ಫೋನ್ ನಂಬರು, ಇಲ್ಲ ಅಂತಂದ್ರೂ ಪರವಾಗಿಲ್ಲ ಬೇರೆ ಫೋನ್ ನಂಬರಿಂದನೂ ಮಾಡಬಹುದು. ನೋಡಿ, ಆಯುಷ್ಮಾನ್ ಆ್ಯಪ್ ಈ ಥರ ಇರುತ್ತೆ. ಈ ಥರ ಲೋಗೋ ಇರುತ್ತೆ. ನೀವು ಇದನ್ನೇ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೋಡಿ, ನಾನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜು ಮತ್ತು ಲಾಗಿನ್ ಅಂತ ಇರುತ್ತೆ. ಅದೆರಡನ್ನೂ ಕೊಡಬೇಕಾಗುತ್ತೆ. ನೋಡಿ, ಈ ಥರ ಮೇಲ್ಗಡೆ ಸ್ಕ್ರಾಲ್ ಮಾಡಬೇಕು. ನೀವು ಲ್ಯಾಂಗ್ವೇಜ್ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಕನ್ನಡ ಅಥವಾ ಇಂಗ್ಲೀಷ್ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಲಾಗಿನ್ ಇದೆಯಲ್ಲ, ಲ್ಯಾಂಗ್ವೇಜ್ ಸೆಲೆಕ್ಟ್ ಆದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ. ಅಲ್ಲಿ ಬೆನಿಫಿಷಿಯರಿ ಮತ್ತು ಆಪರೇಟರ್ ಅಂತ 2 ಆಪ್ಷನ್ಸ್ ಇದೆ. ಯಾವಾಗಲೂ ಅದು ಆಪರೇಟರ್ಲೇ ಇರುತ್ತೆ. ನೀವು ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ನಾನು ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡಿದೆ. ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬಂದಾದ್ಮೇಲೆ ಕ್ಯಾಪ್ಚಾ ಕೋಡ್ ಇದೆ. ಅದನ್ನು ನೀವಲ್ಲಿ ಎಂಟ್ರಿ ಮಾಡಬೇಕು. ಮಿಸ್ಟೇಕ್ ಇಲ್ದೇ ಅದನ್ನು ನೀಟಾಗಿ ಎಂಟ್ರಿ ಮಾಡಿ. ಅಲ್ಲಿ ಏನು ಕೊಟ್ಟಿದ್ರೆ ಅದನ್ನು ಅಪ್ಪರ್ ಕೇಸು, ಲೋವರ್ ಕೇಸು ಮತ್ತು ನಂಬರ್ಸ್ ಎಲ್ಲ ಇರುತ್ತೆ. ಅದನ್ನು ಮಿಸ್ಟೇಕ್ ಇಲ್ಲದೆ ನೀಟಾಗಿ ಎಂಟ್ರಿ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ನೇ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ, ಆಧಾರ್ಗೆ ಯಾವ ನಂಬರ್ ಕೊಟ್ಟಿದ್ದೀರಿ ಆ ಫೋನ್ ನಂಬರಿಂದನೇ ನೀವು ಅಪ್ಲೈ ಮಾಡಿ. ನೋಡಿ, ಫೋನ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಪಕ್ಕದಲ್ಲೇ ವೆರಿಫೈ ಅಂತಿದೆ. ಫೋನ್ ನಂಬರ್ ಎಂಟ್ರಿ ಪಕ್ಕದಲ್ಲೇ ವೆರಿಫೈ ಅಂತ ಇದೆ. ನೀವು ಅದನ್ನು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಫೋನ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಈ ಥರ ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಬರಬೇಕು. ರೈಟ್ ಮಾರ್ಕ್ ಬಂದರೆ ನಿಮ್ಮದು ಫೋನ್ ನಂಬರ್ ಕರೆಕ್ಟ್ ಇದೆ, ಆಧಾರ್ ಕಾರ್ಡ್ಗೆ ಕೊಟ್ಟಿರೋ ಫೋನ್ ನಂಬರ್ ಅಂತ ಅದು ವೆರಿಫೈ ಆಗಿ ರೈಟ್ ಮಾರ್ಕ್ ಬರುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಗ್ರೀನ್ ಬರೋದಿಲ್ಲ. ನೆಕ್ಸ್ಟಲ್ಲಿ ನಿಮಗೆ ಮೊಬೈಲ್ OTP ಕೇಳುತ್ತೆ. ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಅಲ್ಲಿ OTP ಏನು ಬರುತ್ತೆ ಅದನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟು ಕ್ಯಾಪ್ಚಾ ಕೋಡ್ ಇದೆ, ಅದನ್ನು ನೀಟಾಗಿ ಎಂಟ್ರಿ ಮಾಡಿ. ಇಲ್ಲೂ ಅಷ್ಟೇ ಏನು ಮಿಸ್ಟೇಕ್ ಆಗದೆ ಇರೋ ಹಾಗೆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಬೇಕು ನೀವು. ಅದಾದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಅದಾದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ, ಅಲ್ಲಿ ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ವಿ ಶೇಪ್ ಇದೆಯಲ್ಲ ಸ್ಮಾಲ್ ಆಗಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅಲ್ಲಿ ಇನ್ಫಾರ್ಮೇಷನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಅಂದರೆ ಯಾವ ಸ್ಕೀಮು ಯಾವ ಡಿಸ್ಟಿಕ್ ಎಲ್ಲ ಅಲ್ಲೇ ಇರುತ್ತೆ. ನೀವು ಅದನ್ನು ನೀಟಾಗಿ ನಿಮ್ದು ಯಾವುದಿದೆ, ಯಾವ ಸ್ಟೇಟ್ ಇದೆ, ಯಾವ ಡಿಸ್ಟಿಕ್ ಇದೆ ಎಲ್ಲನೂ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ ಅಲ್ಲಿ ನಾನು ಸ್ಕೀಮ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಅಲ್ಲಿ 4 ಆಪ್ಷನ್ ಬಂತು. PMJY ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಕರ್ನಾಟಕ ಅಂತ ಕ್ಲಿಕ್ ಮಾಡಿದ್ದೀನಿ. ನಿಮ್ಮದು ಬೇರೆ ಸ್ಟೇಟ್ ಆದರೆ ಬೇರೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡಾದಮೇಲೆ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ನಿಮ್ಮದು ನೆಟ್ಟು ಫಾಸ್ಟ್ ಇದ್ದರೆ ಬೇಗ ಆಗುತ್ತೆ, ಇಲ್ಲಾಂದ್ರೆ ಸ್ಲೋ ಆಗುತ್ತೆ, ಏನು ಭಯಪಡಬೇಡಿ. ನೆಕ್ಸ್ಟು ನೀವು ಕುಟುಂಬ ಅಂತ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಥರ್ಡಲ್ಲಿ ಸಬ್ ಸ್ಕೀಮ್ ಅಂತ ಇದೆಯಲ್ಲ ಅಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸರ್ಚ್ ಬೈ ಅಂತ ಇದೆಯಲ್ಲ ಅಲ್ಲಿ ಆಧಾರ್ ನಂಬರ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡಿಸ್ಟಿಕ್, ನಿಮ್ದು ಯಾವ ಡಿಸ್ಟಿಕ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಾಮರಾಜನಗರ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ 5 ಬ್ಲಾಕ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ನಿಮಗೆ ಆಧಾರ್ ನಂಬರ್ನ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚಾ ಕೋಡ್ ಇದೆ, ಅದನ್ನ ನೀವು ಎಂಟ್ರಿ ಮಾಡಬೇಕು. ನೋಡಿ ನಾನಿಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಒಂದು ಮಿಸ್ಟೇಕ್ ಇಲ್ಲದೆ ಇದ್ದಂಗೆ ಎಂಟ್ರಿ ಮಾಡಿ. ನೆಕ್ಸ್ಟ್ ನೀವು ಇಷ್ಟು ಎಂಟ್ರಿ ಆದಮೇಲೆ ಸರ್ಚ್ ಬಟನ್ ಇದೆಯಲ್ಲ ಅಲ್ಲಿ ಆ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ಚ್ ಅಷ್ಟೇ ಕ್ಲಿಕ್ ಮಾಡಿ, ಇನ್ಯಾವುದು ಕ್ಲಿಕ್ ಮಾಡಬೇಡಿ. ಇಷ್ಟಾದಮೇಲೆ ನೋಡಿ ಈ ಥರ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬೆನಿಫಿಷರಿ ನೇಮ್ ಎಲ್ಲ ಇಲ್ಲಿ ಬಂದಿರುತ್ತೆ. ಅಲ್ಲಿ ಪಕ್ಕದಲ್ಲೇ ರೈಟ್ ಸೈಡಲ್ಲಿ ಡೂ KYC ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ನಾನು ಝೂಮ್ ಮಾಡಿ ತೋರಿಸಿದ್ದೀನಿ. ಅದನ್ನು ನೀವು ಕ್ಲಿಕ್ ಮಾಡಿದ್ಮೇಲೆ ಈ ಥರ 4 ಆಪ್ಷನ್ಸ್ ಬರುತ್ತೆ. ಈ 4 ಆಪ್ಷನ್ಸಲ್ಲಿ ನೀವು ಫಸ್ಟ್ ಒನ್ನು ಆಧಾರ್ OTP ಅಂತ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ ನಾನು ಝೂಮ್ ಮಾಡಿ ತೋರಿಸಿದ್ದೀನಿ. ಆಧಾರ್ OTP ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನೀವಲ್ಲಿ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ. I ಅಕ್ಸೆಪ್ಟ್ ಅಂತ ಕೊಟ್ಟು ಅಲೋ ಅಂತ ಕೊಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ನಂಬರು ಕರೆಕ್ಟ್ ಇದ್ದರೆ ಅಲ್ಲಿ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಕರೆಕ್ಟ್ ಇದ್ದರೆ ಅಲ್ಲಿ ಮತ್ತೆ ಇಲ್ಲಿ ಗ್ರೀನಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಆಮೇಲೆ ಮೊಬೈಲ್ಗೆ ಒಂದು OTP ಬರುತ್ತೆ. ಆಧಾರ್ದು OTP ಒಂದು, ಮೊಬೈಲ್ OTP ಒಂದು, 2 OTP ಬರುತ್ತೆ. 2 OTPನೂ ನೀವಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಆದಮೇಲೆ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ನಿಮ್ದೆಲ್ಲ ಸರಿ ಇದ್ದರೆ ಅಥೆಂಟಿಕೇಶನ್ ಬರುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ಅಥೆಂಟಿಕೇಟೆಡ್ ಆ್ಯಸ್ ಫ್ಯಾಮಿಲಿ ಮೆಂಬರ್ ಅಂತ ಬರುತ್ತೆ. ಏನಾದ್ರು ಮಿಸ್ಟೇಕ್ ಇದ್ದರೆ ಅದೇ ತೋರಿಸುತ್ತೆ. ಅಲ್ಲೇನಾದರೂ ನೀವು ಬಿಟ್ಟಿದ್ರೆ ಅಲ್ಲೆಲ್ಲನೂ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೀವು ಕಾರ್ಡ್ಗೆ ಫೋಟೋ ಬೇಕಲ್ವಾ, ನೀವು ಇವಾಗ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ನಿಮ್ಮ ಬೆನಿಫಿಷರಿ ಫೋಟೋನ ನೀವಿಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಬೆನಿಫಿಷರಿ ಫೋಟೋ 100% ಮ್ಯಾಚ್ ಆದಮೇಲೆ ಅಡಿಷನಲ್ ಇನ್ಫಾರ್ಮೇಷನ್ ಕೇಳುತ್ತೆ. ನಿಮಗೆ ಫೋನ್ ನಂಬರ್ ಬೇಕಂತ ಎಸ್ ಅಂತ ಟೈಪ್ ಮಾಡಿ. ನಿಮ್ಮ ಫೋನ್ ನಂಬರ್ ಟೈಪ್ ಮಾಡಿದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆವಾಗಲೂ ಗ್ರೀನ್ ಕಲರ್ಲಿ ರೈಟ್ ಮಾರ್ಕ್ ಬರುತ್ತೆ. ಆಮೇಲೆ ಮೊಬೈಲ್ ಒಂದು OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ನಿಮ್ಮದು ಮೊಬೈಲ್ ನಂಬರು ಮತ್ತು OTP ಎಲ್ಲ ಕರೆಕ್ಟ್ ಇದ್ದರೆ ಯುವರ್ ಮೊಬೈಲ್ ನಂಬರ್ ಈಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ರಿಲೇಷನ್ ವಿತ್ ಫ್ಯಾಮಿಲಿ ಹೆಡ್ ಅಂತಿದೆ. ಫ್ಯಾಮಿಲಿ ಹೆಡ್ಗೆ ನೀವೇನಾಗಿರ್ತೀರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವೇ ಫ್ಯಾಮಿಲಿ ಹೆಡ್ ಆಗಿದ್ದರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ವೈಫು, ಡಾಟರು, ಹಸ್ಬೆಂಡು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸೆಲ್ಫ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಇಯರ್ ಆಫ್ ಬರ್ತು ಅದೇ ತೊಗೊಂಡಿರುತ್ತೆ. ಆಮೇಲೆ ಪಿನ್ ಕೋಡ್ನ ನೀವಿಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಆಮೇಲೆ ಡಿಸ್ಟಿಕ್ಕು ಚಾಮರಾಜನಗರ ಅಂತ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದೆ. ಅದು ಅರ್ಬನ್ನ ರೂರಲ್ಲ, ನೀವು ಅರ್ಬನ್ಲಿದ್ದೀರಾ ರೂರಲ್ಲಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಯಾವ ಊರು ವಿಲೇಜ್ ಇದೆಯಲ್ಲ, ನೀವು ಯಾವ ಊರು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವೇನು ಮಿಸ್ಟೇಕ್ ಮಾಡಿಲ್ಲ ಅಂತಂದರೆ ಸಬ್ಮಿಟ್ ಇದೆಯಲ್ಲ ಅದು ಬ್ಲೂ ಅಲ್ಲಿ ಬರುತ್ತೆ. ಇಲ್ಲ ಅಂತಂದರೆ ಮತ್ತೆ ಫೋಟೋ ಅಥವಾ ಇನ್ನೇನಾದ್ರು ಕೇಳಿದ್ರೆ ಅದನ್ನು ಮಾಡಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ನೋಡಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಸಬ್ಮಿಟ್ ಬ್ಲೂ ಕಲರ್ಲಿ ಬಂದಿದೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಅದಾದಮೇಲೆ ಸಕ್ಸಸ್ ಆಗಿದೆ. KYC ಇಸ್ ಕಂಪ್ಲೀಟೆಡ್, ಪ್ಲೀಸ್ ಡೌನ್ಲೋಡ್ ದಿ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಈ ಥರ ಬರುತ್ತೆ. ಆಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ನೀವು. ನೋಡಿ ಇಷ್ಟಾದಮೇಲೆ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಸರ್ವರ್ ಬ್ಯುಸಿ ಇಲ್ಲ ಅಂತ ಅಂದರೆ ನೆಟ್ವರ್ಕ್ ಫಾಸ್ಟ್ ಇದ್ದರೆ ಬೇಗ ಆಗುತ್ತೆ, ಇಲ್ಲಾಂದರೆ ಹಾಫ್ ಆನ್ ಅವರ್ ಆದರೂ ತಗೊಳುತ್ತೆ. ನೋಡಿ ಅವಾಗ ಅಲ್ಲಿ ಕಾರ್ಡು ಡೌನ್ಲೋಡ್ ಆಗಿದೆ ನಂದು. ಡೌನ್ಲೋಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ನಿಮ್ಮ ಕಾರ್ಡು ಡೌನ್ಲೋಡ್ ಆದಮೇಲೆ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಾನು ಓಕೆ ಮೇಲೆ ಕ್ಲಿಕ್ ಮಾಡಿದೆ. ಇಷ್ಟೇ, ಇಲ್ಲಿಗೆ ನಿಮ್ಮದು ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ. ನೀವು ಇದನ್ನು ಪ್ರಿಂಟರು ತೆಗೆಸ್ಕೊಳ್ಬಹುದು, ಇಲ್ಲ ಅಂತಂದರೆ ಕಾರ್ಡ್ ಥರನಾದ್ರು ಮಾಡಿಸಿ ಇಟ್ಕೊಳ್ಬಹುದು. ನೋಡಿ ಇಷ್ಟೇ, ಫೋನಲ್ಲೇ ನೀವು ಅಪ್ಲೈ ಮಾಡಿಕೊಂಡು ಕಾರ್ಡ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಎಲ್ಲರೂ ಈ ಸ್ಕೀಮ್ನ ಬೆನಿಫಿಟ್ನ ಪ್ರಯೋಜನ ಪಡೀಲಿ. ನಿಮ್ಮ ಡಿಸ್ಟಿಕ್ಗೆ ಯಾವ್ಯಾವ ಹಾಸ್ಪಿಟ್ಲ್ಗಳು ಸೇರಿದೆ, ಯಾವ್ಯಾವರಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಬಹುದು ಅನ್ನೋದೇನಾದ್ರು ನಿಮಗೆ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಈ ಹೆಲ್ತ್
ಇನ್ಶೂರೆನ್ಸ್ ಬೆನಿಫಿಟ್ಟು ಯಾವ್ಯಾವ ಡಿಸ್ಟಿಕ್ಕವ್ರಿಗೆ ಯಾವ್ಯಾವ ಹಾಸ್ಪಿಟ್ಲ್ ಇದೆ ಅನ್ನೋದು ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಡಿಸ್ಟಿಕ್ಗೆ ಬೇಕು ನಿಮಗೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡಿಸ್ಟಿಕ್ ಬಗ್ಗೆ ಯಾವ್ಯಾವ ಹಾಸ್ಪಿಟ್ಲ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದ್ರು ಯೂಸ್ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದ್ರೆ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಹಾಗೆ ನಾನು ಹಾಕೋ ವಿಡಿಯೋ ಯಾವುದು ಮಿಸ್ ಆಗಲ್ಲ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸಾರಿ ಕುಚ್ ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು, ಮೋಟಿವೇಶನಲ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇಲಿಸ್ಟ್ ಇರುತ್ತೆ, ಹೋಗಿ ಚೆಕ್ ಮಾಡಿ. PUC ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶನಲ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.